ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನೀವು ತಮ್ನೇಲಲ್ಲಿ ನೋಡ್ದಂಗೆ ನಾನಿವತ್ತು ಸೌಜನ್ಯ ಕೇಸ್ ಬಗ್ಗೆ ಮಾತಾಡೋಕೆ ಬಂದಿದ್ದೀನಿ. ಆದರೆ ಅದಕ್ಕಿಂತ ಮುಂಚೆ ಇವತ್ತು ಹೆಣ್ಣುಮಕ್ಳ ದಿನ. ಅವರೆಲ್ಲರಿಗೂ ಕೂಡ ನಾನು ವಿಶ್ ಮಾಡ್ತಿದ್ದೀನಿ. ಹ್ಯಾಪಿ ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ ಅಂತಲೇ ಹೇಳ್ಬೋದು. ಹೆಣ್ಣುಮಕ್ಕಳು ಅಬಲೆಯರಲ್ಲ, ಹೆಣ್ಮಕ್ಳು ಎಲ್ಲದರಲ್ಲೂ ಕೂಡ ಮುಂದೆ ಇದ್ದಾರೆ. ಆದರೆ ಈ ಥರ ವೀಡಿಯೋಸ್ಗಳನ್ನ ಈ ಥರ ಎಲ್ಲ ನೋಡಿದಾಗ ಹೆಣ್ಮಕ್ಳಿಗೆ ಯಾವ ಗೌರವನೂ ಇಲ್ಲ. ಹೆಣ್ಣುಮಕ್ಕಳು ಹುಟ್ಟೋದೇ ಒಂದು ಭಯ ಅನ್ನೋ ಥರ ಆಗ್ಬಿಟ್ಟಿದೆ ಈ ವಿಷಯಗಳನ್ನೆಲ್ಲ ನೋಡಿಕೊಂಡ್ರೆ. ಸೊ ಮತ್ತೆ ಒಂದ್ಸರಿ ಹೇಳ್ತಾ ಇದ್ದೀನಿ, ಎಲ್ಲರಿಗೂ ಕೂಡ ಮಹಿಳಾ ದಿನಾಚರಣೆ ಶುಭಾಶಯಗಳು. ಹೆಣ್ಣು ಒಂದೊಂದು ಜಾಗದಲ್ಲಿ ಒಬ್ಬೊಬ್ರಿಗೂ ಒಂದೊಂದು ಸ್ಥಾನ ತುಂಬ್ತಾಳೆ. ಅಮ್ಮನಾಗಿ, ಅಕ್ಕನಾಗಿ, ಹೆಂಡತಿಯಾಗಿ, ತಂಗಿಯಾಗಿ ಎಲ್ಲ ಜಾಗನೂ ಕೂಡ ತುಂಬೋಕ್ಕೆ ಸಾಧ್ಯ ಇರೋದು ಹೆಣ್ಣಿಗೆ ಮಾತ್ರ. ಹೆಣ್ಣನ್ನು ಗೌರವಿಸಿ, ಹೆಣ್ಣಿಗೆ ಮರ್ಯಾದೆ ಕೊಡಿ, ಹೆಣ್ಣನ್ನು ಗೌರವಯುತವಾಗಿ ನಡೆಸ್ಕೊಳ್ಳಿ ಅನ್ನೋದೇ ನನ್ನ ಇದು. ಸೊ ಹೆಣ್ಣು ಮುಂಚೆ ಎಲ್ಲ ಏನು ಮನೆಯೊಳಗೆ ಇರಬೇಕು, ಮನೆಯೊಳಗೆ ಮೀಸಲಾಗಿರಬೇಕು ಅಂತೇಳಿ ಮಾತಾಡೋರು. ಆದರೆ ಈಗ ಪ್ರಪಂಚ ಚೇಂಜ್ ಆಗಿದೆ. ಹೆಣ್ಣುಮಕ್ಕಳು ನಾವು ಕೂಡ ಹೆಣ್ಣುಮಕ್ಕಳೇ ಒಂದು ಕೈ ಮುಂದೆ ಅಂತ ಹೇಳ್ಬೋದು. ಎಲ್ಲ ಕೆಲಸದಲ್ಲಾಗಿರ್ಬೋದು ಹೆಣ್ಣುಮಕ್ಕಳು ಮುಂದೆ ಇದ್ದಾರೆ ಅಂತಲೇ ಹೇಳ್ಬೋದು. ಅದೇ ಹೆಣ್ಣುಮಕ್ಕಳಿಗೆ ಇಲ್ಲಿ ಗೌರವ ಸಿಗ್ತಾ ಇದೆಯಾ, ಒಂದು ಇದು ಸಿಗ್ತಾ ಇದೆಯಾ, ಸ್ಥಾನಮಾನ ಸಿಗ್ತಾ ಇದೆಯಾ, ಇಲ್ಲ. ಈ ಥರ ಕೇಸಸ್ಗಳಾದಾಗ ಎಲ್ಲರಿಗೂ ಕೂಡ ಯಾಕಪ್ಪ ಹೆಣ್ಣಾಗಿ ಹುಟ್ಟಿದ್ವಿ, ಯಾಕಪ್ಪ ಹೆಣ್ಣಾಗಿದ್ದೀವಿ ಅನ್ನೋ ಒಂದು ಇದಾಗ್ಬಿಡತ್ತೆ. ಸೊ ಯಾವತ್ತು ಪ್ರಪಂಚ ಚೇಂಜ್ ಆಗುತ್ತೋ ಏನು ಹೆಣ್ಣಿನ ಬಗ್ಗೆ ಭರವಸೆಗಳು ಗೊತ್ತಿಲ್ಲ. ನೋಡೋ ದೃಷ್ಟಿ ಚೇಂಜ್ ಆದರೆ ಎಲ್ಲ ಕೂಡ ಚೆನ್ನಾಗಿರುತ್ತೆ ಅನ್ನೋದೇ ನನ್ನ ಅನಿಸಿಕೆ. ಶಾರ್ಟ್ ಬಟ್ಟೆ ಹಾಕಿದರೆ, ಫುಲ್ ಬಟ್ಟೆ ಹಾಕಿದರೆ ಅನ್ನೋದೆಲ್ಲ ಇವತ್ತಿನ ಇದರಲ್ಲಿದ್ದು. ಪಾಪ ಆ ಹುಡುಗಿ ಸೌಜನ್ಯ ಅನ್ನೋ ಫೋಟೋ ತೋರಿಸ್ತಿದ್ದಾರಲ್ವ, ಆ ಫೋಟೋದಲ್ಲೆಲ್ಲ ಆ ಹುಡುಗಿ ಮೈ ತುಂಬ ಹಾಕಿರೋ ಬಟ್ಟೆಗಳೇ ಇರೋದು. ಆ್ಯಕ್ಚುಲಿ ಯಾವುದೂ ಅರ್ಧಂಬರ್ಧ ಡ್ರೆಸ್ಗಳನ್ನ ಹಾಕ್ಕೊಂಡು ಮಾಡಿ ಇರೋವಂಥ ಹುಡುಗಿ ಅಲ್ಲ. ಸೊ ಹೇಳ್ತಾರೆ ಜನಗಳು, ಅವ್ರು ಹಂಗಿದ್ದಿದ್ದು ಹಂಗಾಯಿತು, ಹಿಂಗಿದ್ದಿದ್ದು ಹಂಗಾಯಿತು, ಅವನ್ನೆಲ್ಲ ಬಿಟ್ಬಿಡಿ ನಿಜವಾಗ್ಲೂ. ಸೊ ಜನಗಳು ಹೆಂಗಿದ್ರೂ ಅವ್ರನ್ನ ಕೆಟ್ಟದಾಗಿ ನೋಡೋದನ್ನು ಬಿಡಲ್ಲ. ಹೆಣ್ಣು ಮಕ್ಳಿಗೂ ಒಂದು ಮನಸ್ಸಿದೆ. ಹೆಣ್ಣುಮಕ್ಳನ್ನು ಒಂದು ಗೌರವಯುತವಾಗಿ ನಡೆಸ್ಕೊಂಡು ಅವ್ರನ್ನ ಇದು ಮಾಡ್ಕೊಂಡು ಹೋದರೆ ಅವ್ರಿಗೂ ಕೂಡ ಖುಷಿ ಇರುತ್ತೆ. ಬೇರೆಯವರು ಕೂಡ ನೋಡಿ ಅದನ್ನು ಕಲಿತಾರೆ. ನಾವು ಕೆಟ್ಟದ್ದು ಮಾಡ್ಕೊಂಡು ಹೋಗ್ತಿದ್ರೆ ಕೆಟ್ಟದನ್ನು ನೋಡಿ ಕಲಿಯೋರು ತುಂಬ ಜನ ಇರ್ತಾರೆ. ಈ ಥರ ಕೇಸ್ಗಳನ್ನ ನೋಡಿಕೊಂಡು ಅಯ್ಯೋ ಅವ್ರುಗಳಿಗೆ ಏನೂ ಮಾಡಿಲ್ಲ, ನಮಗೂ ಏನೂ ಮಾಡಿಲ್ಲ ಅಂತ ತಿರ್ಗೋವಂಥ ಜನಗಳು ತುಂಬ ಇರ್ತಾರೆ. ದಯವಿಟ್ಟು ಸತ್ಯದ ಪರವಾಗಿ ನಿಂತ್ಕೊಳ್ಳಿ ಎಲ್ಲರೂ ಅನ್ನೋದು ನನ್ನ ಉದ್ದೇಶ, ನನ್ನ ಅನಿಸಿಕೆ, ನನ್ನ ಅಭಿಪ್ರಾಯ. ದಯವಿಟ್ಟು ಎಲ್ಲರೂ ಕೂಡ ಆ ಮಗುವಿನಕ್ಕೆ ಒಂದು ನ್ಯಾಯ ದೊರಕಿಸೋಷ್ಟು ಒಂದು ಕೆಲಸನ ಮಾಡಬೇಕೆಲ್ಲರೂ ಅಂತ ಕೇಳ್ಕೊತೀನಿ. ಬಂದಿದ್ದೀನಿ. ಸೊ ತುಂಬ ಯೋಚನೆ ಮಾಡಿದೆ ನಾನು, ವಿಡಿಯೋ ಮಾಡಲೋ ಬೇಡವೋ ಅಂತೇಳಿ. ಆದರೆ ನಾವೇ ಹಿಂಗೆ ಕೂತ್ಕೊಂಡ್ರೆ ನಮ್ಮ ಕೈಲಿ ಏನೂ ಆಗಲ್ಲ ಅಂತೇಳಿ ಬೇರೆಯವರು ಕೂಡ ಹಾಗೆ ಕೂತ್ಕೊಂಡ್ರೆ ಆ ಕೇಸ್ ಹಂಗೇ ಮುಚ್ಚೋಗುತ್ತೆ. 15 ವರ್ಷದಿಂದ ಒಂದು ಕೇಸ್ ಬಗ್ಗೆ ಗುನ್ಗುಡ್ತಾ ಇದೆ ಅಂತ ಹೇಳಿದ್ರೆ ಅದು ಏನೋ ಇದಿದೆ ಅಂತಲೇ ಅರ್ಥ. ಮೀನ್ಸ್ ಯಾವುದೋ ದೇವರು ಕೈವಾಡದಿಂದ ಮಾಡ್ತಿದ್ದಾರೆ, ಅಥವಾ ದೇವರು ಒಬ್ಬರು ಒಳ್ಳೆಯದಕ್ಕೆ ಆಗಲಿ ಅಂಥೇಳಿ ಮಾಡ್ತಿದ್ದಾರೋ, ಆ ಕೆಟ್ಟ ಜನಗಳನ್ನೆಲ್ಲ ಇದು ಮಾಡೋದಕ್ಕೆ ಅಂಥೇಳಿ ದೇವರೇ ಬಂದು ಏನೋ ಮಾಡ್ತಿರ್ಬೋದೇನೋ. ಯಾಕೆಂದರೆ 1 ವರ್ಷ 2 ವರ್ಷದಲ್ಲಿ ಕೇಸ್ಗಳು ಕ್ಲೋಸ್ ಆಗ್ತಾ ಹೋಗುತ್ತೆ. ಬಟ್ ಸತತವಾಗಿ 15 ವರ್ಷದಿಂದ ಒಂದು ಕೇಸ್ ನಡೀತಾ ಇದೆ ಅಂತ ಹೇಳಿದ್ರೆ ಅದರಲ್ಲಿ ಏನೋ ಸತ್ಯ ಇದೆ. ಅದರಲ್ಲಿ ಸೇರಿಕೊಂಡವರು ಎಲ್ಲರೂ ಕೂಡ ದೇವರಿಗೆ ಗೊತ್ತಿರೋ ಅಂಥವ್ರೆ, ಅವ್ರನ್ನ ಆಚೆ ತೊಗೊಬರೋದಕ್ಕೆ ಅಂತೇಳಿ ದೇವ್ರಿಗೆ ಕೆಲಸ ಮಾಡಿಸ್ತಿರ್ಬೋದು. ಸೊ ನೀವು ಇವಾಗ ನೋಡ್ತಿರ್ಬೋದು ಇನ್ಸ್ಟಾಗ್ರಾಮಲ್ಲಿ ಮತ್ತು ಯೂಟ್ಯೂಬಲ್ಲಿ ಎಲ್ಲೇ ನೋಡಿದ್ರೂ ಕೂಡ ಸೌಜನ್ಯ ಕೇಸ್ ಬಗ್ಗೆ ಒಂದು ಹುಡುಗ ವಿಡಿಯೋ ಮಾಡಿದ್ದಾರೆ, ಸಮೀರ್ ದೂತ ಅನ್ನೋರು. ನಿಜವಾಗ್ಲೂ ಅವ್ರು ಹೆಂಗೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಕ್ಲೀನ್ ಆ್ಯಂಡ್ ಕ್ಲಿಯರ್ ಆಗಿ ಏನೇನಾಗಿತ್ತು, ಬರೀ ಅದು ಒಂದೇ ಕೇಸಲ್ಲ 4-5 ಕೇಸ್ಗಳ ಬಗ್ಗೆ ಅವರು ಇದು ಮಾಡಿದ್ದಾರೆ. ಎಲ್ಲನೂ ತಿಳ್ಕೊಂಡು ಮಾಡಿ ಈ ಫಿಲಮ್ಗಳಲ್ಲಿ ಸಾಕ್ಷಿಗಳನ್ನ ನಾಶ ಮಾಡ್ತಾರೆ ಗೊತ್ತಾ, ಆ ಥರ ಎಷ್ಟು ಸಾಕ್ಷಿಗಳನ್ನ ನಾಶ ಮಾಡಿದ್ದಾರೆ ಅಂದರೆ ಅವರು ನಿಜವಾಗ್ಲೂ ಅದಿನ್ನೆಷ್ಟು ಧೈರ್ಯ ಇರಬೇಕು, ಎಷ್ಟು ದೇವರು ಅವ್ರುಗಳಿಗೆ ಧೈರ್ಯ ಕೊಟ್ಟಿರ್ಬೇಕು ಆ ಕೆಲಸ ಮಾಡೋದಕ್ಕೆ. ಅದೇ ದೇವರು ಇವತ್ತು ಅವ್ರನ್ನ ಕೆಟ್ಟದಾಗಿ ನಿಂದಿಸೋ ಟೈಮು ಕೂಡ ಬಂದಿದೆ. ಅವ್ರನ್ನ ಆ ಟೈಮ್ ಕೊಟ್ಟಿದ್ದಾರೆ ದೇವರು. ಆ ಜಾಗದಲ್ಲಿ ನಾನಿಲ್ಲಿ ಯಾವುದೇ ಕಾರಣಕ್ಕೂ ಹೇಳ್ತಿಲ್ಲ, ಜಾತಿ ಆಗಲಿ ದೇವ್ರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಅಂಥ ದೇವರ ಸ್ಥಳ ಆಗಿರೋ ಇದರಲ್ಲೂ ಕೂಡ ಎಷ್ಟೊಂದು, ಅದು ಒಂದೇ ಕೇಸ್ ಅಲ್ವಂತೆ ಜನಗಳು ಹೇಳ್ತಿದಾರಲ್ವ. ಎಷ್ಟೊಂದು ಯೂಟ್ಯೂಬರ್ಸ್ಗಳು ವಿಡಿಯೋಗಳನ್ನ ಹಾಕೋದನ್ನು ನೋಡಿದ್ದೀನಿ. ಆ ವಿಷಯಕ್ಕೋಸ್ಕರ ಹೋರಾಡಿದಂಥವ್ರನ್ನ ತುಂಬ ಜನ ಹೇಳ್ತಾರಲ್ಲ, ಅದು ಒಂದೇ ಕೇಸಲ್ಲ, ಅಲ್ಲಿ ಎಷ್ಟೊಂದು ಜನ ವಯಸ್ಸಾಗಿರೋರು, ವಯಸ್ಸಿದ್ದರೋರು ಯಾರನ್ನೂ ಬಿಡಲ್ವಂತೆ ಅವ್ರುಗಳು. ಅಷ್ಟೊಂದು ಜಾಗ ಹಂಗಿದ್ರೆ, ಅಷ್ಟೊಂದು ಪವಿತ್ರವಾದ ಜಾಗದಲ್ಲಿ ಆ ಥರ ನಡೆಯುತ್ತಾ. ಪಾಪ 17-18 ವರ್ಷದ ಹುಡುಗಿ ಅವ್ರ ಮನೆಯಲ್ಲಿ ಬರ್ತಾರೆ ಮಕ್ಕಳು ಅಂತೇಳಿ ಕಾಯ್ತಾ ಇರ್ಲಿ. ನಾವೇ ಆಗಲಿ
ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ಕಾಯ್ತಾ ಇರ್ತೀವಿ. ಆ ಮಗು 4 ಗಂಟೆ ಆದರೂ ಮನೆಗೆ ಬರಲ್ಲ, 7 ಗಂಟೆ ಆದರೂ ಬರಲ್ಲ. ನೆಕ್ಸ್ಟ್ ಡೇ ಆ ಮಗು ಆ ಥರ ವಿಕೃತವಾಗಿ ವಿಚಿತ್ರವಾಗಿ ಬಾಡಿ ಅವ್ರಿಗೆ ಸಿಕ್ಕಿದೆ ಅಂತಂದಾಗ ಅವ್ರ ಅಮ್ಮನ ಮನಸ್ಸಿಗೆ ಎಷ್ಟು ನೋವಾಗಿರ್ಬೇಡ. ಅದನ್ನು ಕೇಳಿಸ್ಕೊತಾ ಇದ್ರೇ ಒಂಥರ ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ. ಅಷ್ಟೊಂದು ಕ್ರೂರವಾಗಿ ಇದು ಮಾಡ್ತಾರೆ ಅಂತ ಹೇಳಿದ್ರೆ, ಅವ್ರುಗಳನ್ನ ಹೆಂಗೆ ಸಾಯಿಸ್ಬೇಕು ಅಂತ ಹೇಳಿದ್ರೆ ಪನಿಷ್ಮೆಂಟ್ ಕೊಡಬಾರ್ದು, ಜೈಲಿಗೆ ಹಾಕ್ಬಾರ್ದು, ಏನು ಮಾಡಬಾರ್ದು. ಆ ಥರನೇ ವಿಕೃತವಾಗಿ ಅವ್ರನ್ನ ಏನು ಮಾಡಿರ್ತಾರೆ ಅದೇ ಥರ ಅವ್ರುಗಳನ್ನ ಸಾಯಿಸ್ಬಿಡ್ಬೇಕು ನಿಜವಾಗ್ಲೂ. ಆದರೆ ಜನಗಳ ಕೈಯಿಂದ ತಪ್ಪಿಸ್ಕೋಬೋದು, ಆದರೆ ದೇವ್ರ ಕೈಲಿಂದ ಯಾರನ್ನೂ ತಪ್ಪಿಸ್ಕೊಳಕ್ಕಾಗಲ್ಲ. ಸತ್ಯ ಒಂದಲ್ಲ ಒಂದಿನ ಆಚೆ ಬಂದೇ ಬರುತ್ತೆ. ಪಾಪದ ಕೊಡೋದು ತುಂಬಬೇಕು, ಪಾಪ ಕೊಡೋದು ತುಂಬಿದ ಮೇಲೇ ಅವರಿಗೆ ಸಾಕ್ಷ್ಯ ಇದು ತಕ್ಕ ಶಾಸ್ತಿ ಆಗೋದು ಅಂತಲೇ ಹೇಳ್ಬೋದು. ಯಾರೆಲ್ಲ ಇನ್ನೂ ಆ ಸಮೀರ್ ದೂತ ಅನ್ನೋರು ವಿಡಿಯೋನ ಮಾಡಿದಾರಲ್ವ, ಆ ವಿಡಿಯೋ ನೋಡಿಲ್ಲ ಅಂದರೆ ಹೋಗಿ ನೋಡಿ. ಅದು ಡಿಲೀಟ್ ಆಗೋಕ್ಕೆ ಮುಂಚೆ ಡಿಲೀಟ್ ಆಗಿತ್ತು ಅಂತ ಹೇಳ್ತಾರೆ, ಅದ್ರ ಬಗ್ಗೆ ನನಗಷ್ಟು ಗೊತ್ತಿಲ್ಲ. ಮತ್ತೆ ಅಪ್ಲೋಡ್ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ, ಅದು ಅಷ್ಟಾಗಿ ಗೊತ್ತಿಲ್ಲ. ಯಾರೋ ಒಬ್ಬರು ಇಲ್ಲಿ ಸೆಕೆಂಡರಿ ಕ್ಯಾಸ್ಟ್ ಜಾತಿ ಅನ್ನೋದನ್ನು ಬಿಟ್ಬಿಡಿ, ಯಾರೋ ಒಬ್ಬರು ಒಂದು ಒಳ್ಳೇದು ಮಾಡ್ತಿದ್ದಾರೆ ಅಂದರೆ ಪ್ರೋತ್ಸಾಹ ಕೊಡೋಣ, ಎಂಕರೇಜ್ ಮಾಡೋಣ. ಅದನ್ನು ಬಿಟ್ಬಿಟ್ಟು ಇದಕ್ಕೆ ನೀನು ದೇವ್ರ ಬಗ್ಗೆ ಮಾತಾಡಿದ್ಯಾ, ಜಾತಿ ಬಗ್ಗೆ ಮಾತಾಡಿದ್ಯಾ ಅಂತ ಅದಕ್ಕೂ ಕೆಟ್ಟ ಕಮೆಂಟ್ಸ್ಗಳನ್ನ ಹಾಕ್ಕೊಂಡು ಕೆಟ್ಟದಾಗಿ ಅವ್ರಿಗೆ ಬೇಕಾದಂಗೆ ತಿರ್ಚ್ಕೋತಾ ಇದ್ದಾರೆ ಸ್ಟೋರಿನ. ಆದರೆ ಅಷ್ಟೆಲ್ಲ ಮಾಡಿದ್ರು ಹೆಂಗೆ ಒಂದೊಂದನ್ನು ಇಂಚಾಗಿ ಅವರು ಕಲೆಕ್ಟ್ ಹಾಕಿ ಹೇಳಿದ್ದಾರೆ ಅಂತ ಅಂದರೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಟು ಹಿಮ್ ಅಂತ ಹೇಳಬೇಕು. ಅವರು ಒಂಥರ ಅವ್ರ ಧೈರ್ಯನ ಮೆಚ್ಚಲೇಬೇಕು ಅಂತ ಹೇಳಬೇಕು. ಅಷ್ಟು ವರ್ಷದಿಂದ ಇದು ಮಾಡಿಕೊಂಡು ಆ ಥರ ಏನೋ ಇದಾಕೊಂಡು ಆ ಸ್ಟೋರಿನ ಅವ್ರು ತೊಗೊಂಬಂದಿದ್ದಾರೆ ಅಂತ ಹೇಳಿದ್ರೆ ಅದು ದೇವರಿಂದ ಮಾತ್ರ ಮಾಡ್ಸೋಕ್ಕೆ ಸಾಧ್ಯ. ಈ ಥರ ಆಗಿದೆ, ಹಿಂಗಾಗಿದೆ. ಇಲ್ಲ ಅಂದರೆ ನೋಡಿದ್ರಲ್ಲಿ ನಾನು ಮುಂಚೆ ಹೇಳ್ದಂಗೆ ಒಂದೊಂದು ಕೇಸ್ ದುಡ್ಡು ಕೊಟ್ಕೊಂಡು ದುಡ್ಡಿನ ಮುಂದೆ ಏನೂ ಇಲ್ಲಪ್ಪ, ಎಂಥ ಬಡವರಾದ್ರೂ ಎಷ್ಟೇ ನಮ್ಮ ಹತ್ರ ಸಾಕ್ಷಿಗಳಿರಲಿ ಏನೇ ಇರಲಿ ತೊಗೊಂಡೋಗಿ ಕೊಟ್ರು ದುಡ್ಡಿನ ಮುಂದೆ ಏನೂ ನಡೆಯಲ್ಲ, ಕಾನೂನು ಕೂಡ ಇಲ್ಲ. ಇದ್ದಿದ್ರೆ ಇಷ್ಟು ವರ್ಷದವರೆಗೂ ಈ ಕೇಸ್ ನಡೀತಾನೆ ಇರಲಿಲ್ಲ. ಆದರೆ ಇನ್ನೂ ಒಂದು ಹೇಳ್ತೀನಿ ನಿಮಗೆ, ಕಾಣ್ತಾ ಇರೋ ಸೌಜನ್ಯ ಒಬ್ಳು, ಬಟ್ ಕಾಣದಿರೋ ಅಂಥ ಸೌಜನ್ಯಗಳು ಎಷ್ಟೊಂದು ಇದ್ದಾವೆ. ಇವರು ಕರೆಕ್ಟಾದಂಥ ಪನಿಷ್ಮೆಂಟ್ಗಳು ಕೊಟ್ಟರೆ ಬೇರೆಯವ್ರಿಗೂ ಮಾಡೋದು ತಪ್ಪತ್ತೆ. ಆ ಥರದ ಪನಿಷ್ಮೆಂಟ್ಗಳನ್ನ ನಮ್ಮ ಗೌರ್ಮೆಂಟ್ ಚೇಂಜ್ ಆಗಬೇಕು, ಪನಿಷ್ಮೆಂಟ್ಗಳು ಚೇಂಜ್ ಆಗಬೇಕು, ಆವಾಗ ಮಾತ್ರ ಸಾಧ್ಯ ಅಂತ ಹೇಳ್ಬೋದು. ಯಾಕೆಂದರೆ ಅಯ್ಯೋ ಈ ಕೇಸ್ ಅಲ್ವಾ, ಇದಿಷ್ಟು ವರ್ಷ ಹೇಳ್ತಿದ್ದೆ, ಅವ್ರನ್ನೇನು ಮಾಡೋಕ್ಕಾಗಲ್ಲ, ಇವ್ರನ್ನೇನು ಮಾಡೋಕ್ಕಾಗಲ್ಲ ಅಂತೇಳಿ ಮಾಡೋ ಪುಂಡ ಪೋಖ್ರಿಗಳು ಕೆಲಸ ಮಾಡ್ತಾನೆ ಇರ್ತಾರೆ. ಹೆಣ್ಮಕ್ಳು ಬೇಕಪ್ಪ ಅಂತೇಳಿ ನಾವು ದೇವ್ರನ್ನ ಬೇಡ್ಕೊಂಡು ವರ ಕೇಳ್ಕೊಂಡು ಮಕ್ಕಳನ್ನ ಪಡ್ಕೋತೀವಿ. ಆದರೆ ಈ ಥರ ಕೇಸ್ಗಳು ನೋಡಿದಾಗ, ಈ ಥರ ಆದಾಗ ಮನೇಲಿ ಹೆಣ್ಮಕ್ಳನ್ನ ಸಾಕೋದೇ ಕಷ್ಟ ಅನ್ನೋಂತಹ ಪರಿಸ್ಥಿತಿ ಬಂದ್ಬಿಟ್ಟಿದೆ ಇವಾಗ. ಯಾಕೋ ಬೇಡಪ್ಪ ನನಗೆ ಹೆಣ್ಮಕ್ಳು ಅಂತ ಹೇಳೋ ಅನ್ನೋ ಪರಿಸ್ಥಿತಿ ಬಂದ್ಬಿಟ್ಟಿದೆ, ಅನ್ನೋಂಗೆ ಆಗ್ಬಿಟ್ಟಿದೆ ಅಂತ ಹೇಳ್ಬೋದು. ಸೊ ತುಂಬಾ ವಿಕೃತವಾಗಿ ಅವರು ಒಂದೊಂದು ಎಳೆನೂ ಬಿಚ್ಚಿ ಹೇಳಿದ್ದಾರೆ. ಯಾವ್ಯಾವ ಥರ ಅವ್ರನ್ನ ಇದು ಮಾಡಿದ್ದಾರೆ ಅಂತೆಲ್ಲ ವಿಡಿಯೋಗಳನ್ನ ಹೋಗಿ ನೋಡಿ ಒಂದ್ಸರಿ ನಿಮಗೆ ಟೈಮ್ ಇದ್ದಾಗ. ಈಗಂತೂ ಸ್ಕ್ರೋಲ್ ಮಾಡಿದ್ರೆ ಸಾಕು, ಬರೀ ಸೌಜನ್ಯ ಕೇಸ್ತೆ ಬರ್ತಿದೆ. ಸೊ ಎಲ್ಲಾದರೂ ನಿಮ್ಗೆ ಸ್ಟೋರಿ ನೋಡಿಲ್ಲ, ನಿಮ್ಗೆ ವಿಷಯ ಗೊತ್ತಿಲ್ಲ ಅಂದರೆ ಒಂದ್ಸರಿ ಹೋಗಿ ಚೆಕ್ಔಟ್ ಮಾಡಿ ಏನೇನು ಆಗಿತ್ತು ಅನ್ನೋದು ಗೊತ್ತಾಗುತ್ತೆ. ನೀವುಗಳು ಕೂಡ ಸತ್ಯದ ಬಗ್ಗೆ ನಿಂತ್ಕೊಳ್ಳಿ, ಆದಷ್ಟು ಧ್ವನಿ ಕೊಡಿ. ನಾನು ಇನ್ಸ್ಟಾಗ್ರಾಮಲ್ಲಿ ಕೂಡ ವಿಡಿಯೋ ಮಾಡಿದ್ದೀನಿ, ಅದಕ್ಕೂ ಏನಷ್ಟು ರೆಸ್ಪಾನ್ಸ್ ಇಲ್ಲ. ನಮ್ಮ ಕರ್ತವ್ಯ. ಸೊ ಒಂದು ಯಾರಿಂದನೋ ಒಂದು ಅದೇನೋ ಹೇಳ್ತಾರಲ್ಲ, ಅದೇನೋ ತಕ್ಕಡಿಗೆ ಹಾಕ್ದಾಗ ಒಂದೇ ಒಂದು ಗರಿಕೆ ಹುಲ್ಲಿಂದ ಅದು ತೂಕ ಎತ್ತದು ಅಂತ, ಅದು ನನ್ನ ಕೆಲಸದಿಂದ ತೂಕ ಎತ್ತದು ಅಂತಲ್ಲ, ಯಾರೋ ಒಬ್ಬರು ಆಗಿರ್ಬೋದು, ಎಲ್ಲೋ ಇರೋರಾಗಿರ್ಬೋದು, ಅವರು ಸ್ಟ್ಯಾಂಡ್ ತಗೊಂಡ್ರೆ ಆಗೋ ಕೆಲಸಗಳು ಕೂಡ ಆಗುತ್ತೆ. ಯಾರ್ಯಾರಿಗೆ ಏನೇನು ಪನಿಷ್ಮೆಂಟ್ ಆಗಬೇಕು, ಆ ಹುಡುಗಿಗೆ ಒಂದು ಸತ್ಯನ ಕೊಡಿಸ್ಬೇಕು. ಆ ಹುಡುಗಿ ಹುಟ್ಟು ಬಂದಿದೆಯೋ ಇಲ್ಲ ಎಲ್ಲಿದೆಯೋ ಗೊತ್ತಿಲ್ಲ, ಹುಟ್ಟು ಬಂದಿದ್ರೆ ಹೆಣ್ಣು ಮಗುವಾಗಂತೂ ಹುಟ್ಟು ಬರಬೇಡ ತಾಯಿ, ಈ ನರ್ಕದ ಪ್ರಪಂಚನ ನೀನು ನರ್ಕನೇ ನೋಡ್ಬಿಟ್ಟಿದ್ಯಾ ಅಂತ ಹೇಳ್ಬೋದು. ಆ ವಯಸ್ಸಿಗೆ 17-18 ವರ್ಷಕ್ಕೆ ಎಷ್ಟು ನರ್ಕ ನೋಡಿದೀಯಾ ನೀನು. ಆ ಥರ ಇಟ್ಕೊಂಡು ನೀನು ಜಗತ್ತಿಗೆ ಬರಲೇಬೇಡ, ಬಂದರೆ ನೀನು ಒಂದು ಶಕ್ತಿಯಾಗಿ ಇಲ್ಲಿಗೆ ಬಾ ಅಂತ ಹೇಳ್ಕೊಳ್ಳೋದಷ್ಟೇ. ನಾವು ಒಂದೊಂದು ಹನಿಗೆ ಹೊಡೆದ್ರೇ ಹಳ್ಳ ಅಂತ ಹೇಳ್ತಾರಲ್ವ, ಹಂಗೆ ಒಂದೊಂದು ಕೈ ಸೇರ್ಕೊಂಡೇ ವಿಡಿಯೋಗಳನ್ನ ಆದಷ್ಟು ಶೇರ್ ಮಾಡಿ ಜನಗಳಿಗೆ ತಲುಪಿಸೋ ಹಂಗೆ ಮಾಡಿ. ಸತ್ಯಕ್ಕೆ ಜಯ ಸಿಗುತ್ತೆ ಯಾವತ್ತಿದ್ರೂ ಸತ್ಯನೇ ಗೆಲ್ಲೋದು. ಎಷ್ಟೇ ದುಡ್ಡಿರಲಿ ಏನೇ ಆಗಿರಲಿ ಅವರು ಒಂದು ಸತ್ಯಕ್ಕೆ ತಲೆ ಬಾಗಲೇಬೇಕು. ಯಾರಿಗೆ ಪನಿಷ್ಮೆಂಟ್ ಆಗಬೇಕು ಆಗಲೇ ಆಗುತ್ತೆ. ಸೊ ನೀವು ಆದಷ್ಟು ಬೇರೆಯವ್ರಿಗೆ ಶೇರ್ ಮಾಡಿ ಅಥವಾ ವಿಷಯಗಳನ್ನ ವಿಡಿಯೋ ಮುಖಾಂತರ ತಿಳಿಸ್ಕೊಡಿ. ಎಷ್ಟೊಂದು ಜನ ಮಿಲಿಯನ್ಸ್ ಇದ್ರಲ್ಲ, ಅವ್ರದ್ದು ಅಲ್ಲಿ ಮದುವೆ ಆಯಿತು, ಅವ್ರದ್ದು ಎಲ್ಲಿ ಮದುವೆ, TV ನ್ಯೂಸ್ ಅವ್ರದ್ದಂತೂ ಇಲ್ಲವೇ ಇಲ್ಲ ಬಿಡಿ. ಆ್ಯಕ್ಚುಲಿ ಅಷ್ಟೆಲ್ಲ ನಡೀತಿದ್ರು ಕೂಡ ಪಾಪ ಆ ಹುಡುಗಂಗೆ, ಆ ವಿಡಿಯೋ ಮಾಡಿದಂಥ ಹುಡುಗಂಗೆ ಎಷ್ಟು
ಎಷ್ಟೊಂದು ಟಾರ್ಚರ್ ಕೊಡ್ತಿದ್ದಾರಂತೆ. ಅವ್ರ ಮನೆ ಅಡ್ರೆಸ್ ಎಲ್ಲ ಲೀಕ್ ಮಾಡಿಕೊಂಡು ಅವ್ರ ಹುಡುಗ ಎಲ್ಲಿದ್ದಾನೆ ಏನು ಅರೆಸ್ಟಿಗೆ ಅಂದರೆ ಪೊಲೀಸ್ ಬಂದು ಅರೆಸ್ಟ್ ಮಾಡೋವರೆಗೂ ಬಂದಿತ್ತು. ಅದು ಹೈಕೋರ್ಟ್ಗೆ ಹೋಗಿ ಆ ಥರ ಏನೂ ಮಾಡೋಂಗಿಲ್ಲ ಅಂತಲೂ ಕೂಡ ಬಂದಿದೆ ಅಂತ ಹೇಳ್ತಿದ್ದಾರೆ. ಸೊ ಒಂದು ಜನಗಳಲ್ಲಿ ಕೇಳ್ಕೊಳ್ಳೋದಿಷ್ಟೇ, ಒಳ್ಳೇದು ಮಾಡೋಕ್ಕಾಗುತ್ತಾ ಮಾಡಿ, ಒಳ್ಳೇದು ಮಾಡೋಕ್ಕಾಗಲಿಲ್ವಾ ಸುಮ್ಮನೆ ಇದ್ದುಬಿಡಿ, ಕೆಟ್ಟದಂತೂ ಮಾಡೋಕ್ಕೆ ಹೋಗಬೇಡಿ. ಯಾರಾದರೂ ಮಾಡ್ತಿದ್ದಾರೆ ಅಂದರೆ ಅವ್ರಿಗೆ ಪ್ರೋತ್ಸಾಹ ಕೊಟ್ಟು ಅವ್ರಿಗೆ ಒಳ್ಳೇದು ಮಾಡೋಣ. ಅವ್ರನ್ನ ತೊಗೊಂಡೋಗಿ ಕೆಟ್ಟ ದಾರಿಗೆ ಹಾಕೋದು ಬೇಡ, ಕೆಟ್ಟದ್ದು ಅವ್ರುಗಳಿಗೆ ಕೆಟ್ಟದನ್ನು ಮಾಡೋದು ಬೇಡ. ಯಾವತ್ತೂ ಜನಗಳಲ್ಲಿ ಕೇಳ್ಕೊಳ್ಳೋದು ಇಷ್ಟೇ ನಾನು. ಸೊ ಫೈನಲಿ ಅಟ್ಲಾಸ್ಟ್ ಒಂದು ಇದಕ್ಕೆ ಬಂದು ನಿಂತಿದೆ. ಇನ್ನೂ ಏನೇನು ಆಗ್ಬತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಅಷ್ಟೇ. ಇವತ್ತು ನಾವು ಸುಮ್ಮನೆ ಕೂತ್ಕೊಂಡ್ರೆ ನಮ್ಮ ಮನೆದಲ್ವಲ್ಲ ಬಿಡು, ಯಾರ್ದೋ ಮನೆದಲ್ವ ಹೆಂಗಾದರೂ ಮಾಡ್ಕೊಳ್ಳಿ ಬಿಡಲಿ ಅಂತ ಕೂತ್ಕೊಂಡ್ರೆ ನಾಳೆ ಯಾರ್ದೋ ಒಂದು ಹೆಣ್ಣು ಮನೆ ಮಗು, ನಮ್ಮನೆ ಹೆಣ್ಮಗುನೇ ಆಗಿರ್ಬೋದು, ಬೇರೆಯವ್ರ ಮನೆ ಹೆಣ್ಮಗುನೇ ಆಗಿರ್ಬೋದು, ಮಗು ಹೆಣ್ಮಗು ಮಗುನೇ ಅಲ್ವಾ. ಸೊ ಸತ್ಯದ ಪರವಾಗಲಿ ಆದಷ್ಟು ಜನ ನಿಂತ್ಕೊಳ್ಳಿ. ಏನು ಆ ಹುಡುಗ ಹೋರಾಡ್ತಿದ್ದಾನೆ ಆ ಹುಡುಗನ ಜೊತೆ ನಾವು ಬೆಂಬಲಕ್ಕೆ ನಿಂತ್ಕೊಂಡ್ರೆ ನಿಜವಾಗ್ಲೂ ಒಂದು ಎಲ್ಲೋ ಒಂದು ಆ ಹುಡುಗಿಗೆ ಒಂದು ನ್ಯಾಯ ದೊರಕ್ಬೋದು, ಒಂದು ಸತ್ಯಕ್ಕೆ ಒಂದು ಜಯ ಸಿಗ್ಬೋದು ಅನ್ನೋದು ಅಷ್ಟೇ ನನ್ನ ಇಂಟೆನ್ಷನ್ ಅಂತ ಹೇಳ್ಬೋದು ಅಷ್ಟೇ. ಸೊ ತುಂಬಾ ವಿಚಿತ್ರವಾಗಿ ಹೆಂಗೆ ಅಂತ ಹೇಳಿದ್ರೆ ಅದನ್ನು ನೆನೆಸ್ಕೊಳ್ಳೋದಕ್ಕೂ ಕೂಡ ಒಂಥರ ಭಯ ಆಗಿಬಿಡತ್ತೆ. ಆ ಥರ ಕೇಳ್ತಾ ಇದ್ರೇ ನನ್ನ ಗೂಸ್ ಬಂಪ್ಸ್ ಎಲ್ಲ ನಿಂತ್ಕೊಂಡ್ಬಿಡತ್ತೆ. ಇನ್ನು ಆ ಹುಡುಗಿ ಅದು ಎಷ್ಟು ಅನುಭವಿಸಿಬೇಡ ನರಕ ಯಾತನೆನ, ಅಯ್ಯೋ ಯಪ್ಪ ಅನಿಸ್ಬಿಡುತ್ತೆ ನಿಜವಾಗ್ಲೂ. ಆ ಶಕ್ತಿನ ತಡ್ಕೊಳ್ಳೋಷ್ಟು ಶಕ್ತಿ ದೇವ್ರೇ ಕೊಟ್ಟಿರ್ತಾರೆ. ಆದರೆ ಅದೇ ಥರ ಮಾಡಿದವ್ರಿಗೂ ಕೂಡ ಕೆಟ್ಟದ್ದು ಆಗೇ ಆಗುತ್ತೆ ಅನ್ನೋದು ನನ್ನ ಒಂದು ನಂಬಿಕೆ ಭರವಸೆ. ಆದರೆ ಏನು ಹೇಳ್ತಾರಲ್ಲ, ಆ ಟೈಮ್ ಬರೋವರೆಗೂ ಕಾಯಬೇಕು ಅಂತ ಹೇಳ್ತಾರಲ್ಲ ಅಷ್ಟೇ. ಆ ಟೈಮ್ಗೋಸ್ಕರ ನಾವು ಕಾಯಬೇಕಾಗತ್ತೆ, ನಾವೇನೂ ಮಾಡೋಕ್ಕಾಗಲ್ಲ. ಸೊ ಟೈಮ್ ಅನ್ನೋದಕ್ಕೆ ನಾವು ಬೆಲೆ ಕೊಟ್ಟು ಸುಮ್ಮನೆ ಇದ್ದಾಗ ಅದು ಇದಾಗೆ ಆಗುತ್ತೆ. ಆದಷ್ಟು ನೀವು ಕೂಡ ಸತ್ಯದ ಬಗ್ಗೆ ನಿಂತ್ಕೊಂಡು ಧ್ವನಿ ಎತ್ತಿ ಅನ್ನೋದಷ್ಟೇ ನನ್ನ ಅಭಿಪ್ರಾಯ. ಏನೇನು ಆಗ್ಬತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಅಷ್ಟೇ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಹೋಪ್ಫುಲಿ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸತ್ಯದ ಪರವಾಗಿ ಎಲ್ಲರೂ ನಿಂತ್ಕೊಳ್ಳಿ. ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ, ಗೊತ್ತಿರೋರಿಗೆ ತಿಳಿಸ್ಕೊಡಿ. ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ನಾನು ಯಾವುದೇ ಕಮೆಂಟ್ಸು, ಲೈಕ್ಸು, ವ್ಯೂಸ್ಗಾಗಿ ನಾನು ಈ ವಿಡಿಯೋ ಮಾಡಿಲ್ಲ. ನಾನು ಒಂದು ಹೆಣ್ಣಿನ ಬಗ್ಗೆ ನಿಂತಿದ್ದೀನಿ, ಸ್ಟ್ಯಾಂಡ್ ತೊಗೊಂಡಿದ್ದೀನಿ ಅಷ್ಟೇ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ.